ಹಾಯ್ ಫ್ರೆಂಡ್ಸ್, ಕರುನಾಡ ಮಗಳು ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಲಡ್ಡು ಮಾಡುವ ವಿಧಾನ. 1 ಗ್ಲಾಸ್ ಅವಲಕ್ಕಿಗೆ ಅರ್ಧ ಗ್ಲಾಸ್ ಶೇಂಗಿನ ಕಾಳು, ಏಲಕ್ಕಿ ಸ್ವಲ್ಪ, ಒಂದು ಒಣ ಕೊಬ್ಬರಿ ತುರಿ. ಅವಲಕ್ಕಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರಿದುಕೊಳ್ಳಿ. ಶೇಂಗದ ಕಾಳು ಕೂಡ ಹುರಿದು ಪುಡಿ ಮಾಡಿಕೊಳ್ಳಿ. ಈ ರೀತಿ ಅವಲಕ್ಕಿಯನ್ನು ಪುಡಿ ಮಾಡಿಕೊಳ್ಳಿ. ಇನ್ನೊಂದು ಕಡಾಯಿ ತೆಗೆದುಕೊಳ್ಳೋಣ. ಅದರಲ್ಲಿ ಸ್ವಲ್ಪ ತುಪ್ಪ ಸೇರಿಸಿ ಬಿಸಿ ಆಗೋವರೆಗೂ ವೇಟ್ ಮಾಡೋಣ. ಬಿಸಿ ಆದ ನಂತರ ಅದಕ್ಕೆ ಅರ್ಧ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಕಡಿಮೆ ಬೇಕಿದ್ರೆ ಕಡಿಮೆ ತೊಗೊಳ್ಬೋದು. ಹಾಕಿ ಅದನ್ನು ಕರಗಿಸ್ಕೊಳ್ಳೋಣ. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಿದ್ರೆ ಸ್ವಲ್ಪ 1 ಟೀ ಸ್ಪೂನ್ ನೀರನ್ನು ಬೆರೆಸಿ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ ನಂತರ ಇದನ್ನು ಸೋಸ್ಕೋದಿದ್ರೆ ಈ ಸ್ಟೇಜಿಗೆ ಬಂದಮೇಲೆ ಸೋಸ್ಕೊಳ್ಬೇಕು. ಇದು ಒಳ್ಳೆ ಕ್ವಾಲಿಟಿ ಬೆಲ್ಲ ಇದೆ, ಅದಕ್ಕಾಗಿ ನಾನು ಸೋಸಿಲ್ಲ. ಇದಕ್ಕೆ ಏಲಕ್ಕಿ ಪುಡಿ, ಒಣ ಕೊಬ್ಬರಿ ತುರಿ ಹಾಕಿಕೊಳ್ಳೋಣ. ಶೇಂಗಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಪುಡಿ ಕೊನೆಯಲ್ಲಿ ಹಾಕೋಣ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರಿದು ಇಟ್ಕೊಂಡಿರಬೇಕು ಪಕ್ಕಕ್ಕೆ. ಈ ಡ್ರೈ ಫ್ರೂಟ್ಸನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅವಲಕ್ಕಿ ಬೆಲ್ಲವನ್ನೆಲ್ಲ ಹೀರಿಕೊಂಡು ಗಟ್ಟಿಯಾಗುತ್ತೆ. ಆಗ ಸ್ವಲ್ಪ 2 ಟೀ ಸ್ಪೂನ್ ಹಾಲು ಬೇಕಿದ್ದರೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಅವಲಕ್ಕಿ ಲಡ್ಡು ಹೇಗಿದೆ ಹೇಳಿ ಪ್ಲೀಸ್ ಕಾಮೆಂಟ್, ಶೇರ್.